ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ನೋಟು ಡಿ ಕೆ ಅಂತ ತಗೋರಿ, ಓಟು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕ್ರಿ ಸರ್. ಅಂದ್ರೆ ಟೋಟಲಿ ಅನ್ನೋದಂದ್ರೆ ಹಣದ ಹೊಳೆ ಹರಿಸ್ತಾ ಇದ್ದಾರೆ ಸರ್. ಇಬ್ಬರು ಡಿ ಕೆ ಮತ್ತು ಡಿ ಕೆ ಸುರೇಶ್ ಸಹೋದರರು ಹಣದ ಹೊಳೆ ಹರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ನಡೆಯುವಂಥ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಜನ ಬೆಂಬಲ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹಣ ಬಲ ಇದೆ. ರಾಜ್ಯದ ಜನ ಬುದ್ಧಿವಂತರಿದ್ದಾರೆ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜನ ಭಾಳ ಬುದ್ಧಿವಂತರಿದ್ದಾರೆ. ಅಲ್ಲಿಂದ ದೇವೇಗೌಡರು ಗೆದ್ದಿದ್ದಾರೆ, ಹಿಂದೆ ಕುಮಾರಸ್ವಾಮಿಯವರು ಅಲ್ಲಿ ಗೆಲುವನ್ನು ಸಾಧ್ತಾರೆ. ಅಲ್ಲಿ ಬಿ ಜೆ ಪಿನೂ ಒಂದು ಬಾರಿ ಗೆಲುವನ್ನು ಎಂ ಶ್ರೀನಿವಾಸ್ ಅವರು ಬಿ ಜೆ ಪಿ ಸಿಂಬಲಲ್ಲಿ ಗೆದ್ದಿದ್ದಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ. ಹಣಬಲವೋ ಜನಬಲವೋ ತೀರ್ಮಾನ ಮಾಡುವಂಥ ಒಂದು ಚುನಾವಣೆ, ಒಳ್ಳೆಯದು ಮತ್ತು ಕೆಟ್ಟದ ಮಧ್ಯೆ ನಡೆಯುವಂಥ ಧರ್ಮ ಇದು. ಇದರಲ್ಲಿ ಯಾವತ್ತೂ ಧರ್ಮ ಗೆದ್ದೇ ಗೆಲ್ಲುತ್ತೆ. ಒಳ್ಳೆಯವರಾದಂಥ ಮಂಜುನಾಥ್ ಅವರು ಗೆಲ್ತಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ಎಲ್ಲ ಮೀಟ್ರ್ ಹಾಕಿ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆನೂ ಎಲ್ಲ ಅಧಿಕಾರಿಗಳ ಹತ್ರ, ಬೇರೆ ಬೇರೆಯವ್ರ ಹತ್ರ ಮೀಟ್ರ್ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಜನ ಇವರಿಗೆ, ಕಾಂಗ್ರೆಸ್ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸೋ ಮುಖಾಂತರ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಹಣಬಲ ಏನಿದೆ ಅದನ್ನು ಮಟ್ಟ ಹಾಕೋಕ್ಕೆ ಈ ರಾಜ್ಯದ ಜನ ತೀರ್ಮಾನ ಮಾಡಿ. ನೀವು ಆ ಕ್ಷೇತ್ರ ಜನರಿಗೆ ಕರೆ ಕೊಡ್ತೀರೇನು, ಓಟ್ ಅವ್ರದ್ದು ನೋಟ್ ನಮಗಂತ ಹೇಳ್ತಾರೆ? ಹೌದು, ಕುಮಾರಸ್ವಾಮಿ ಅವರು ಏನು ಹೇಳಿದೆ ಅದಕ್ಕೆ ನಾನು ಬೆಂಬಲ ಕೊಟ್ಟಿದ್ದೀನಿ. ಈ ಥರ ಹಣದ ಹೊಳೆ ಹರಿಸ್ತಾರೆ ಅವ್ರನ್ನ. ಈಗಾಗಲೇ ಭಾಳ ಕಡೆ ಸೀಸ್ ಮಾಡಿದ್ದಾರೆ. ಅಷ್ಟಿದ್ರೂ ಕೂಡ ಹಣವನ್ನು ಯಥೇಚ್ಛವಾಗಿ ಹಂಚ್ತಾ ಇದ್ದಾರೆ, ಕುಕ್ಕರ್ ಹಂಚ್ತಾ ಇದ್ದಾರೆ. ಇದನ್ನು ಜನನೂ ಕೂಡ ನೋಡ್ತಾ ಇದ್ದಾರೆ. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂಥ ಬುದ್ಧಿಯನ್ನು ಸಮಾಜದವರು ಕಲಿಸ್ತಾರೆ. ಸೊ ಇದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಜನ ಬುದ್ಧಿವಂತರಿದ್ದಾರೆ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜನ ಭಾಳ ಬುದ್ಧಿವಂತರಿದ್ದಾರೆ. ಅಲ್ಲಿಂದ ದೇವೇಗೌಡರು ಗೆದ್ದಿದ್ದಾರೆ, ಹಿಂದೆ ಕುಮಾರಸ್ವಾಮಿಯವರು ಅಲ್ಲಿ ಗೆಲುವನ್ನು ಸಾಧ್ತಾರೆ. ಅಲ್ಲಿ ಬಿ ಜೆ ಪಿನೂ ಒಂದು ಬಾರಿ ಗೆಲುವನ್ನು ಎಂ ಶ್ರೀನಿವಾಸ್ ಅವರು ಬಿ ಜೆ ಪಿ ಸಿಂಬಲಲ್ಲಿ ಗೆದ್ದಿದ್ದಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ. ಹಣಬಲವೋ ಜನಬಲವೋ ತೀರ್ಮಾನ ಮಾಡುವಂಥ ಒಂದು ಚುನಾವಣೆ, ಒಳ್ಳೆಯದು ಮತ್ತು ಕೆಟ್ಟದ ಮಧ್ಯೆ ನಡೆಯುವಂಥ ಧರ್ಮ ಇದು. ಇದರಲ್ಲಿ ಯಾವತ್ತೂ ಧರ್ಮ ಗೆದ್ದೇ ಗೆಲ್ಲುತ್ತೆ. ಒಳ್ಳೆಯವರಾದಂಥ ಮಂಜುನಾಥ್ ಅವರು ಗೆಲ್ತಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಹಣದ ಹೊಳೆಯನ್ನು ಹರಿಸ್ತಾ ಇದ್ದಾರೆ. ಎಲ್ಲ ಮೀಟ್ರ್ ಹಾಕಿ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆನೂ ಎಲ್ಲ ಅಧಿಕಾರಿಗಳ ಹತ್ರ, ಬೇರೆ ಬೇರೆಯವ್ರ ಹತ್ರ ಮೀಟ್ರ್ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಆ ದೃಷ್ಟಿಯಿಂದ ಜನ ಇವರಿಗೆ, ಕಾಂಗ್ರೆಸ್ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸೋ ಮುಖಾಂತರ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಹಣಬಲ ಏನಿದೆ ಅದನ್ನು ಮಟ್ಟ ಹಾಕೋಕ್ಕೆ ಈ ರಾಜ್ಯದ ಜನ ತೀರ್ಮಾನ ಮಾಡಿ. ನೀವು ಆ ಕ್ಷೇತ್ರ ಜನರಿಗೆ ಕರೆ ಕೊಡ್ತೀರೇನು, ಓಟ್ ಅವ್ರದ್ದು ನೋಟ್ ನಮಗಂತ ಹೇಳ್ತಾರೆ? ಹೌದು, ಕುಮಾರಸ್ವಾಮಿ ಅವರು ಏನು ಹೇಳಿದೆ ಅದಕ್ಕೆ ನಾನು ಬೆಂಬಲ ಕೊಟ್ಟಿದ್ದೀನಿ.